ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಇವತ್ತು ನೋಡಿ ಹೇಜಲ್ ಏನು ಮಾಡ್ತಾಯಿದೆ, ಮ್ಯಾಟ್ ಮೇಲೆ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆ. ಅದಕ್ಕೆ ಊಟ ಬೇಕು ಅಂದರೆ ತನ್ನ ರೂಮಲ್ಲಿ ಹೋಗಿ ಅದು ಊಟ ಕೇಳುತ್ತೆ. ಅದು ಇನ್ನೇನು ಮನೆ ತುಂಬ ಓಡಾಡ್ತಿರುತ್ತೆ. ಅದೇ ವಿಡಿಯೋನ ಹಾಕ್ತಾ ಇರ್ತೀನಿ ಅಷ್ಟೇ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೇಜಲ್ ಚಾನಲ್ನ. ನೋಡಿ ಹೇಜಲ್ ಚಾನಲ್ ವಿಡಿಯೋಸ್ನ ನೋಡ್ತಾಯಿರಿ. ಉಳಿದ ಬೆಕ್ಕುಗಳೆಲ್ಲ ಇನ್ನೂ ಜಾಸ್ತಿ ಊಟ ತಂದು ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಏನಾದರೂ ಮಾನಿಟೇಷನ್ ಆದರೆ ಇದು ಹಾಕ್ತಾನೇ ಇಲ್ಲ. ಆದರೂ ನನ್ನ ಕೈಲಾದಷ್ಟು ಇವಕ್ಕೆಲ್ಲ ಊಟ ಹಾಕ್ತಾ ಇರ್ತೀನಿ. ನೋಡಿ, ರೋಸಿ ತನ್ನ ಮರಿನ ತೋರಿಸ್ತು ಹೋಗಿ. ಎಷ್ಟು ಚೆನ್ನಾಗಿದೆ ಮರಿ. ಇದನ್ನು ಉಳಿಸ್ಬೇಕಂತ ಇದ್ದೀನಿ. ಇನ್ನೊಂದು ಇತ್ತಂತೆ, ಕೆಲಸದ ಅಮ್ಮ ಹೇಳಿದರು. ಅದು ಎಲ್ಲೋ ಹೋಗಿದೆ ಅಂತೆ, ಅದು ಇಲ್ಲ ಅಂತೆ, 2 ದಿವಸದಿಂದ ಕಾಣ್ತಾ ಇಲ್ಲಂತೆ. ಬಹುಶಃ ಯಾರೋ ತೊಗೊಂಡು ಹೋಗಿರ್ಬೋದು. ನೋಡಿ ಎಷ್ಟು ಕ್ಯೂಟಾಗಿದೆ. ಇದನ್ನು ಉಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ನೋಡಿ, ರೋಸಿಗೆ ನೀರಡಿಕೆ ಆಗಿತ್ತು. ಅದಕ್ಕೆ ನೀರು ಆ ಬಾಕ್ಸ್ ಇತ್ತಲ್ಲಿ ತುಂಬಿಸ್ಕೊಟ್ಟೆ. ಎಲ್ಲರೂ ಈ ಥರ ಪ್ರಾಣಿಗಳಿಗೋಸ್ಕರ ಈ ಥರ ಬಾಕ್ಸ್ ಇರುತ್ತಲ್ಲ, ಪಾರ್ಸಲ್ ಬಾಕ್ಸು, ಅದರಲ್ಲೆಲ್ಲ ನೀರು ಹಾಕಿ ಮನೆ ಅಕ್ಕಪಕ್ಕದಲ್ಲಿ ಇಡಿ. ಪ್ರಾಣಿಗಳು ಕುಡಿತಾವೆ, ಪಾಪ ಅದು ಬಾಯಾರಿರ್ತವೆ ಬೇಸಿಗೆಲೆ. ಬಾಲ್ಕನಿಲೂ ಇಟ್ಟಿರಿ, ಎಲ್ಲ ಪಕ್ಷಿಗಳು ಕುಡಿತವೆ. ಪಾಪ ಇರಲ್ಲ ಕೇಳೋಕ್ಕೆ. ನೋಡಿ, ಹಾಗೆ ನೋಡ್ಕೊಂಬರೋಣ ಬನ್ನಿ ಮ್ಯೂಸಿಕ್ ಮೂಲಕ ವಿಡಿಯೋನ. ನೋಡಿ, ರೋಸಿಗೆ ಮರಿ ಮೇಲೆ ಎಷ್ಟು ಪ್ರೀತಿಯಿಂದ ಹೀಗೆ ಮುಚ್ಕೊಂಡು ಮಲಗಿದೆ. ಮನುಷ್ಯರೇ ಆಗಲಿ ಪ್ರಾಣಿನೇ ಆಗಲಿ ತಾಯಿ ಪ್ರೀತಿ ಒಂದೇ ಇರುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ತನ್ನ ಮಕ್ಕಳಿಗೋಸ್ಕರ ಮನುಷ್ಯರು ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ, ಅದೇ ಥರ ಪ್ರಾಣಿ ಎಷ್ಟು ಪ್ರೀತಿ ಮಾಡುತ್ತೆ, ಹೇಗೆ ಸಾಕಿರುತ್ತೆ. ಸ್ವಲ್ಪ ದೊಡ್ಡದಾಗೋವರೆಗೂ, ಅದು ದೊಡ್ಡದಾದ ಮೇಲೇ ಹೊರಗಡೆ ಕರ್ಕೊಂಡ್ಬರೋದು. ಸ್ವಲ್ಪ ಅಲ್ಲಿವರೆಗೂ ಅದನ್ನು ಮರೆಯಲ್ಲಿಟ್ಟಿರುತ್ತೆ. ಎಲ್ಲಾದರೂ ಬೇರೆ ಬೆಳಿಬೇಕು, ಅದು ಎಲ್ಲ ಕಚ್ಚಿಬಿಡುತ್ತೆ ಅಂತ ಅದು ಬೇರೆ ಕಡೆ ಇಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಡ್ತಾ ಇದೆ. ನೋಡೋಣ ಬನ್ನಿ ಮರಿನ.